ಮಾತೃದೇವೋಭವ ಅನ್ನತ್ತೆ ಬಿಜೆಪಿ. ಮೋದಿ ತಾಯಂದಿರಿಗಾಗಿ ತಾವೇನೋ ಮಾಡಿವಿ ಅಂತ ದಿನ ಬೆಳಗಾದ್ರೆ ಮಾತಾಡ್ತಾರೆ. ಬೇಟಿ ಬಚಾವ್ ಅಂತಾರೆ, ಬೇಟಿ ಪಡಾವ್ ಅಂತಾರೆ. ಆದ್ರೆ ಇಲ್ಲಿ ಮಾಡ್ತಾ ಇರೋದು ಬೇಟಿ ಬಚಾವ್ ಅಲ್ಲ, ಬೇಟಿ ಬಗಾವ್ ಮಾಡ್ತಾ ಇರೋದಕ್ಕಾಗಿ 2009ರಿಂದ ಕೇವಲ 600 ರೂಪಾಯಿ ಕೊಟ್ಟು ಅವ್ರನ್ನ ದುಡಿರಿ ಅಂತ ಹೇಳ್ತಾ ಇದ್ರೆ, ಸಂಸದರು ಶಾಸಕರಿಗೆ ಅವರ ಭತ್ಯೆಗಳನ್ನ, ಅವರ ವೇತನಗಳನ್ನ ಮನಸ್ಸೋ ಇಚ್ಛೆ ಏರಿಸಿಕೊಳ್ಳುವಾಗ ಅವರಿಗೆ ಯಾವ ಅಡೆತಡೆಗಳು ಬರೋದಿಲ್ಲ. ಯಾರೋ ಕೊಟ್ಟಿರುವ ಹಣದಲ್ಲಿ ಖಂಡಿತ ಹೋರಾಟ ನಡೀತಾ ಇರೋದಲ್ಲ. ತನ್ನ ಮನೆಯಿಂದ ಬುತ್ತಿ ಕಟ್ಕೊಂಡು ತಗೋಬಂದು ಇಲ್ಲಿ ಈಗಾಗಲೇ 26 ಗಂಟೆ ಆಯ್ತು ಅವ್ರು ಕೂತ್ಕೊಂಡು. ILC ಶಿಫಾರಸಿಗಾಗಿ ಅಂಗನವಾಡಿ ಹಾಗೂ ಬಿಸಿ ಊಟ ಕಾರ್ಯಕರ್ತರು ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಪ್ರತಿಭಟನೆ ಕೂಡ ಹಮ್ಮಿಕೊಂಡಿರುವಂತದ್ದು. ಸದ್ಯ ನಾನೀಗ ಈ ಒಂದು ಪ್ರತಿಭಟನಾ ಸ್ಥಳದಲ್ಲಿ ಇದ್ದೀನಿ. ದೃಶ್ಯದಲ್ಲಿ ಕೂಡ ನೀವು ಗಮನಿಸಬಹುದು. ಅಂದ್ರೆ ಇವತ್ತು ILC ಯನ್ನ ಶಿಫಾರಸು ಮಾಡಬೇಕು ಅನ್ನುವಂತಹ ಒತ್ತಾಯದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಸಾವಿರಾರು ಮಂದಿ ಅಂಗನವಾಡಿ ಮತ್ತು ಬಿಸಿ ಊಟ ಕಾರ್ಯಕರ್ತರು ಇವತ್ತು ಜಮಾಯಿಸಿರುವಂತದ್ದು. ಪ್ರತಿಭಟನೆಯಲ್ಲಿ ಭಾಗವಹಿಸಿದರೆ ಅಂತಾನೆ ಹೇಳ್ಬೋದು. ಈಗಾಗಲೇ ಬೆಳಗಿನಿಂದ ಪ್ರತಿಭಟನೆ ಪ್ರಾರಂಭವಾಗಿರುವಂತದ್ದು. ಅಂದ್ರೆ ಅಂಗನವಾಡಿ ಕಾರ್ಯಕರ್ತರು ಮತ್ತೆ ಬಿಸಿ ಊಟ ಕಾರ್ಯಕರ್ತರು ತಮ್ಮ ಮಕ್ಕಳನ್ನ ಕರೆದುಕೊಂಡು ಬಂದು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂತದ್ದು. ಸದ್ಯ ಈ ಒಂದು ಪ್ರತಿಭಟನೆ ಕುರಿತಂತೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಮಹಿಳಾ ಹೋರಾಟಗಾರ್ತಿ ವಿಮಲ್ ಅವರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ನಾವು ಮಾತನಾಡುತ್ತಾ ಹೋಗೋಣ. ಮೇಡಮ್, ಈಗ ಪ್ರತಿಭಟನೆಗೆ ನೀವು ಕೂಡ ಬೆಂಬಲವನ್ನು ಸೂಚಿಸಿದ್ರಿ, ಭಾಷಣವನ್ನ ಮಾಡಿದ್ರಿ, ಏನ್ ಹೇಳಲಿಕ್ಕೆ ಬಯಸ್ತೀರಿ ಸಂದರ್ಭದಲ್ಲಿ? ನೋಡಿ, ಇವ್ರನ್ನ ಸ್ಕೀಮ್ ವರ್ಕರ್ಸ್ ಅಂತ ಕರೀತಾರೆ. ಅಂಗನವಾಡಿಗೆ 50 ವರ್ಷ ಆಯ್ತು. ಈ 50 ವರ್ಷದಲ್ಲಿ ಸರ್ಕಾರದ, ಕೇಂದ್ರ ರಾಜ್ಯ ಸರ್ಕಾರಗಳ ಜನಪರವಾದಂತಹ ಏನೇ ಯೋಜನೆಗಳನ್ನ ತಂದ್ರೂ ಕೂಡ ಅದನ್ನ ಜನರಿಗೆ ತಲುಪಿಸುವಂತಹ ಕೆಲಸವನ್ನ ಅತ್ಯಂತ ನಿಸ್ಪೃಹವಾಗಿ ಈ ನೌಕರರು ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಅವ್ರಿಗೆ ಗೌರವಧನ ಕೊಡ್ತೀವಿ ಅಂತ ಅವರಿಗೆ ವೇತನವನ್ನ ಕೊಡದೇನೆ ಗೌರವಧನ ಆಗಿ ಕೊಡ್ತಾ ಇರೋಂಥದ್ದು, ಮತ್ತು ಇವತ್ತಿಗೂ ಅವರನ್ನ ನೌಕರರು ಅಂತ ಪರಿಗಣಿಸೋದಿಲ್ಲ. ಇನ್ನು ಇದೇ ಸಂದರ್ಭದಲ್ಲಿ ಬಿಸಿಯೂಟದ ನೌಕರರು ಕೇವಲ 4 ಗಂಟೆಗಳ ಕೆಲಸ ಅಂತ ಅವ್ರಿಗೆ ಹೇಳ್ತಾರೆ. ಅದು 4 ಗಂಟೆಲಿ ಅವ್ರ ಕೆಲಸ ಖಂಡಿತ ಮುಗಿಯೋದಿಲ್ಲ. ಮತ್ತು ಕೇಂದ್ರ ಸರ್ಕಾರ ತಾನು ಕೊಡ್ತಾ ಇದ್ದಂತಹ ಏನು ಅನುದಾನ ಇತ್ತಲ್ಲ ಅದನ್ನ ಕಡಿತ ಕೂಡ ಮಾಡಿದೆ. 2009ರಿಂದ ಕೇವಲ 600 ರೂಪಾಯಿ ಕೊಟ್ಟು ಅವ್ರನ್ನ ದುಡಿರಿ ಅಂತ ಹೇಳ್ತಾ ಇದ್ರೆ, ಶಾಸನಸಭೆಯಲ್ಲಿ ಅಥವಾ ಸಂಸತ್ತಿನಲ್ಲಿ ಸಂಸದರು ಶಾಸಕರಿಗೆ ಅವರ ಭತ್ಯೆಗಳನ್ನ, ಅವರ ವೇತನಗಳನ್ನ, ಅವರ ಬೇರೆ ಬೇರೆ ಸೌಲಭ್ಯಗಳನ್ನ ಮನಸ್ಸೋ ಇಚ್ಛೆ ಏರಿಸಿಕೊಳ್ಳುವಾಗ ಅವರಿಗೆ ಯಾವ ಅಡೆತಡೆಗಳು ಬರೋದಿಲ್ಲ. ಆದರೆ ಇಡೀ ದೇಶದಲ್ಲಿ ICDS ಮೂಲಕ ಒಂದು ಪ್ರಗತಿಗೆ ಕಾಂಟ್ರಿಬ್ಯೂಷನ್ ಕೊಡ್ತಾ ಇರುವಂತಹ ಇವರನ್ನ ನೌಕರರು ಅಂತ ಪರಿಗಣಿಸ್ತಾ ಇಲ್ಲ. ಇದು ILCಯ ಏನು ಡೈರೆಕ್ಷನ್ಸ್ ಇದಾವೆ ಅವುಗಳ ಉಲ್ಲಂಘನೆ ಕೂಡ. ಹಾಗಾಗಿ ಅದನ್ನ ವಿರೋಧಿಸಿ ಕೇಂದ್ರ ಸರ್ಕಾರದ ಸಚಿವರು, ಸಂಸದರು, ಶಾಸಕರು ಅವರುಗಳ ವಿರುದ್ಧ ಅವರುಗಳ ಮನೆ ಮುಂದೆ ಧರಣಿಯನ್ನು ಮಾಡುವಂತಹ ಕಾರ್ಯಕ್ರಮವನ್ನ ಏನು ಈ ಸ್ಕೀಮ್ ವರ್ಕರ್ಸ್ ಮಾಡ್ತಾ ಇದ್ದಾರೆ, ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ. ಇನ್ನ ಸಹಿ ಸಂಗ್ರಹ ಮಾಡುವಂತಹ ಕಾರ್ಯಕ್ರಮಕ್ಕೂ ಕೂಡ ಎಲ್ಲಾ ಕಾರ್ಯಕರ್ತರು ಮುಂದಾಗಿರುವಂತದ್ದು, ಆ ಬಗ್ಗೆ ಹೇಳೋದಾದ್ರೆ? ಅಲ್ಲ, ಸಹಿ ಸಂಗ್ರಹ ಅಂತಂದ್ರೆ ಒಂದು ಸರ್ಕಾರಕ್ಕೆ ಗಮನ ತರಬೇಕು ಅಂತಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹಲವು ರೀತಿಯ ಪ್ರತಿಭಟನೆಗಳಿದ್ದಾವೆ. ಸಾಮ, ದಾನ, ಭೇದ, ದಂಡ ಅಂತ. ಸೊ ಹಾಗಾಗಿ ಆ ಎಲ್ಲ ಅಂಶಗಳನ್ನು ಒಳಗೊಂಡು ನಾವು ಸರ್ಕಾರದ ಗಮನವನ್ನ ಸೆಳೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇರೋಂಥದ್ದು. ನೇರವಾಗಿ ನೀವು ಕೇಂದ್ರ ಸರ್ಕಾರದ ವಿರುದ್ಧ ಬೊಟ್ಟು ಮಾಡಿ ತೋರಿಸ್ತಾ ಇದ್ರಿ. ರಾಜ್ಯ ಸರ್ಕಾರಕ್ಕೆ ಏನಾದ್ರು ನೀವು ಪತ್ರವನ್ನು ಬರೆದಿದ್ದೀರಾ ಅಥವಾ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡುವಂತ ನಿಟ್ಟಿನಲ್ಲಿ ಏನಾದ್ರೂ ಮನವಿ ಪತ್ರವನ್ನು ಸಲ್ಲಿಸಿದ್ರೆ ಹೇಗೆ ಅಂತ? ಖಂಡಿತ ಇದು ಇವತ್ತು ಶುರುವಾಗಿರುವಂತಹ ಹೋರಾಟ ಅಲ್ಲ, ಕಳೆದ ಹಲವು ವರ್ಷಗಳಿಂದ ಹೋರಾಟ ನಡೀತಾನೆ ಇದೆ. ಮತ್ತು ರಾಜ್ಯ ಸರ್ಕಾರ ತನ್ನ ಬಾಬತ್ತಿಂದು ಅಲ್ಪ ಸ್ವಲ್ಪವನ್ನ ಮಾಡಿದೆ ಮತ್ತು ಇನ್ನೂ ಮಾಡ್ಬೇಕಾಗಿದ್ದಿರೋದಕ್ಕೆ ಖಂಡಿತವಾಗ್ಲೂ ಕೂಡ ರಾಜ್ಯ ಸರ್ಕಾರ ಜೊತೆ ನಡೆಯುತ್ತೆ. ಆದರೆ ICDS ಇದೆಯಲ್ಲ, ಬೇಸಿಕಲಿ ಅದು ಸೆಂಟ್ರಲ್ ಗೌರ್ಮೆಂಟಿನ ಯೋಜನೆ. ಸೊ ಆ ಯೋಜನೆಯನ್ನ ಜಾರಿ ಮಾಡುವ ಬದಲು ಅವುಗಳನ್ನ ರಾಜ್ಯ ಸರ್ಕಾರದ ಮೇಲೆ ಹಾಕಿ ಕೇಂದ್ರ ಸರ್ಕಾರ ನುಣಸ್ಕೋತಾ ಇದೆ. ಮಾತೃದೇವೋಭವ ಅನ್ನತ್ತೆ ಬಿಜೆಪಿ. ಮೋದಿ ತಾಯಂದಿರಿಗಾಗಿ ತಾವೇನೋ ಮಾಡ್ತೀವಿ ಅಂತ ದಿನ ಬೆಳಗಾದ್ರೆ ಮಾತಾಡ್ತಾರೆ. ಬೇಟಿ ಬಚಾವ್ ಅಂತಾರೆ, ಬೇಟಿ ಪಡಾವ್ ಅಂತಾರೆ. ಆದ್ರೆ ಇಲ್ಲಿ ಮಾಡ್ತಾ ಇರೋದು ಬೇಟಿ ಬಚಾವ್ ಅಲ್ಲ, ಬೇಟಿ ಬಗಾವ್ ಮಾಡ್ತಾ ಇರೋದಕ್ಕಾಗಿ ಕೇಂದ್ರ ಸರ್ಕಾರದ ಅತಿ ಮುಖ್ಯವಾದ ಜವಾಬ್ದಾರಿ, ಅವ್ರು ಇದನ್ನ ಆ ಕರ್ತವ್ಯವನ್ನ ನಿಭಾಯಿಸಬೇಕು ಅಂತ ಸಾಂವಿಧಾನಿಕ ಕರ್ತವ್ಯವನ್ನ ನೆನಪಿಸ್ತಾ ಇದ್ದೀವಿ ಅವರಿಗೆ. ಕೇಂದ್ರ ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಅವರಿಗೆ ಏನಾದ್ರು ನೀವು ಆ ಪತ್ರವನ್ನು ಬರೆಯುವಂತದ್ದು ಅವ್ರ ಗಮನಕ್ಕೆ ಏನಾದ್ರು ತಗೊಂಡ್ಬಂದಿದ್ರೆ ಹೇಗೆ? ಇಲ್ಲ, ಪ್ರಶ್ನೆ ಇರೋದಿಷ್ಟೇನೆ.
ಇಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಅದು ರಾಹುಲ್ ಗಾಂಧಿ ಅಥವಾ ಯಾರೋ ವ್ಯಕ್ತಿಯ ಪ್ರಶ್ನೆ ಅಲ್ಲ, ಸರ್ಕಾರದ ಜವಾಬ್ದಾರಿ. ನೆನ್ನೆಯಿಂದ ವಿಂಟರ್ ಅಧಿವೇಶನ ಕೂಡ ನವದೆಹಲಿಯಲ್ಲಿ ಶುರುವಾಗಿದೆ ಮತ್ತು ಇದು ಹೋರಾಟ ಕೇವಲ ಬೆಂಗಳೂರಲ್ಲಿ ನಡೀತಾ ಇಲ್ಲ, ಇಡೀ ದೇಶದಲ್ಲಿ ನಡೀತಾ ಇದೆ. ಮತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಇರೋ ಅಂತದ್ದು, ಅವರ ಮೂಲಕವೂ ಕೂಡ ಇಂತಹ ಒಂದು ಒತ್ತಾಯ ಕೇಂದ್ರ ಸರ್ಕಾರಕ್ಕೆ ಹೋಗ್ಬೇಕಾಗಿದೆ. ಹಾಗಾಗಿ ಬೇರೆ ಬೇರೆ ಕಡೆ ಹೋರಾಟ ನಡೆಸ್ತಾ ಇರೋ ಅಂತವರು ಎಲ್ಲ ಪಕ್ಷದವರನ್ನು ಕೂಡ ಸಂಪರ್ಕ ಮಾಡ್ತಾರೆ ಮತ್ತು ಬೆಂಬಲವನ್ನ ಕೇಳ್ತಾರೆ, ಒತ್ತಾಯವನ್ನ ಮಾಡ್ತಾರೆ ಕೂಡ. ಓಕೆ, ಇನ್ನ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಬಿಸಿ ಊಟದ ಕಾರ್ಯಕರ್ತರಾಗಿರ್ಬೋದು, ತಮ್ಮ ಮನೆಯಿಂದ ಮಕ್ಕಳನ್ನ ಕರೆದುಕೊಂಡು ಬಂದು ಇಲ್ಲಿ ಪ್ರತಿಭಟನೆ ಭಾಗವಹಿಸಿರುವಂತದ್ದು, ಅಂದ್ರೆ ಬುತ್ತಿಯನ್ನ ಅಲ್ಲಿಂದನೇ ತಗೊಂಡ್ಬಂದು ಇಲ್ಲಿ ಎಲ್ಲರೂ ಕೂಡ ನಾವು ಗಮನಿಸ್ತಾ ಇದೀವಿ. ಒಂದಷ್ಟು ಜನ ಇಲ್ಲೇ ಊಟವನ್ನ ಮಾಡ್ತಾ ಇದ್ದಾರೆ, ಮುದ್ದೆ ಊಟ ಆಗಿರ್ಬೋದು, ಬುತ್ತಿ ಊಟ ಆಗಿರ್ಬೋದು. ಏನ್ ಅನ್ಸುತ್ತೆ ನಿಮಗೆ ಈ ಒಂದು ಪ್ರತಿಭಟನೆ ಕೂಗು ಇನ್ನು ಕೂಡ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಕೇಳಿಸಿಲ್ವಾ ಅಥವಾ ಹೇಗೆ ಅಂತ? ಇಲ್ಲ, ಕೇಂದ್ರ ಸರ್ಕಾರಕ್ಕೆ ಇಂತಹ ಪ್ರತಿಭಟನೆಗಳು ಸುಲಭವಾಗಿ ಕೇಳಿಸಲ್ಲ ಅವರಿಗೆ. ಯಾಕೆ ಅಂತಂದ್ರೆ ನಾವು ನೋಡ್ತಾ ಇದ್ದೀವಿ, ಸ್ಪೆಷಲಿ 2014 ನಂತರ, ಅದಕ್ಕಿಂತ ಮುಂಚೆ ಬಹಳ ಚೆನ್ನಾಗಿತ್ತು ಅಂತ ನಾನೇನು ಹೇಳಲ್ಲ, ಬಟ್ 2014 ನಂತರ ನಡೀತಾ ಇರುವಂತಹ ಬೇರೆ ಬೇರೆ ಚುನಾವಣೆಗಳನ್ನ ನಾವು ನೋಡುವಾಗ, ಚುನಾವಣೆ ಬಂದ ಸಂದರ್ಭದಲ್ಲಿ ಅಥವಾ ಜನರು ನಿಜವಾದ ಇಶ್ಯೂಗಳ ಬಗ್ಗೆ ಪ್ರತಿಭಟನೆಯನ್ನ ಮಾಡೋದಕ್ಕೆ ಹೊರಟ ತಕ್ಷಣ ಅವರನ್ನ ಧರ್ಮ, ದೇವರು, ಜಾತಿ, ಇನ್ನೊಂದು ಮತ್ತೊಂದು ಅನ್ನುವಂತಹ ಭಾವನಾತ್ಮಕ ವಿಷಯಗಳಲ್ಲಿ ಅವರ ಅಟೆನ್ಷನ್ ಅನ್ನ ಡೈವರ್ಟ್ ಮಾಡುವಂತಹ ಚಾಳಿ ಕರತಲಾಮಲಕ ಆಗೋಗಿರುವಂತಹ ಸರ್ಕಾರ ಇವತ್ತು ಕೇಂದ್ರದಲ್ಲಿ ಇರುವಂತಹ ಸಂದರ್ಭ ಇರುವಾಗ ಅವರಿಗೆ ಬಿಸಿ ಬಿದ್ರಷ್ಟೇ ಬೆಣ್ಣೆ ಕರಗೋದು ಅನ್ನುವಂತಹ ಗಾದೆ ಮಾತು ಅನ್ವಯ ಆಗತ್ತೆ. ಇನ್ನು ನಮ್ಮ ಮಹಿಳೆಯರು ತಮ್ಮ ಮನೆಗಳಿಂದ ಬುತ್ತಿ ತಂದ್ಕೊಂಡಿರೋದು ಅಂತಂದು, ಅದರಿಂದಾನೇ ನೀವು ತಿಳ್ಕೊಬೇಕಾಗಿದೆ, ಅವರು ಶ್ರಮಜೀವಿಗಳು. ಯಾರೋ ಕೊಟ್ಟಿರುವ ಹಣದಲ್ಲಿ ಖಂಡಿತ ಹೋರಾಟ ನಡೀತಾ ಇರೋದಲ್ಲ. ತನ್ನ ಮನೆಯಿಂದ ಬುತ್ತಿ ಕಟ್ಕೊಂಡು ತಗೊಬಂದು ಇಲ್ಲಿ ಈಗಾಗಲೇ 26 ಗಂಟೆ ಆಯ್ತು ಅವ್ರು ಕೂತ್ಕೊಂಡು. ಕೇವಲ ಇವತ್ತಲ್ಲ, ನೆನ್ನೆನೆ ಕೂಡ ಹೋರಾಟ ಶುರುವಾಗಿದೆ. ಮತ್ತು ಕೇವಲ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲ, ತುಮಕೂರಲ್ಲಿ ಹೀಗೆ ಕೂತಿದ್ದಾರೆ, ಮಂಡ್ಯದಲ್ಲಿ ಹೀಗೆ ಕೂತಿದ್ದಾರೆ, ಗುಲ್ಬರ್ಗಾದಲ್ಲಿ ಹೀಗೆ ಕೂತಿದ್ದಾರೆ. ಸೊ ದೊಡ್ಡ ಮಟ್ಟದ ಹೋರಾಟವನ್ನ ತಮ್ಮ ಸ್ವಂತ ಖರ್ಚಿನಿಂದ ಮಾಡ್ತಾ ಇರುವಂತಹ ಈ ಶ್ರಮಜೀವಿಗಳು ನಿಜವಾದ ಅರ್ಥದಲ್ಲಿ ಕಾರ್ಮಿಕ ವರ್ಗದ ಬಂಧುಗಳು ಇವರು. CITU ಅಡಿಯಲ್ಲಿ ನಡೀತಾ ಇರುವಂತಹ ಈ ಹೋರಾಟ ಯಾರದೋ ದೇಣಿಗೆಯ ಮೂಲಕ, ಯಾರದೋ ಕೊಡುಗೆ ಮೂಲಕ ನಡೆಯೋದಿಲ್ಲ. ಬದಲಿಗೆ ಅವರ ಬೆವರಿನ ಫಲವನ್ನ ಅವರು ಊಟ ಮಾಡ್ತಾರೆ ಮತ್ತು ಬೇರೆ ಸಮಾಜಕ್ಕೂ ಕೂಡ ಊಟ ಮಾಡಿಸ್ತಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಇಲ್ಲಿ. ಇದಿಷ್ಟು ವಿಮಲ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.